ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಲೇಟ್ ಎದ್ದೇಳ್ಬಿಟ್ಟು ಇವಾಗ ಫೋನ್ ಮಾಡ್ತಿದ್ದಾರೆ. ಸೊ ಇವತ್ತು ವೀಕೆಂಡ್ ರೈಡು 5:30 ಮನೆ ಬಿಡಬೇಕಾಗಿರೋರು 6 ಗಂಟೆಗೆ ಬಿಡ್ತಾಯಿದ್ದೀರಿ. ಅದೆಲ್ಲ ಅರ್ಥ ಮಾಡ್ಕೊಳ್ಳಿ ಎಷ್ಟು ಲೇಟಾಗಿದೆ ಅಂತ. ಸೊ ಬನ್ನಿ, ಟೈಟಲ್ ತಮ್ಮನೇಲಿ ನೋಡ್ದಂಗೆ 1 ಬಿಲ್ಡ್ ಮಾಡಬೇಕು ಅಂತ ಹೇಳ್ತಿದ್ನಲ್ವ. ಸೊ ಅದ್ರ ಬಗ್ಗೆನೇ. ಸೊ ಬನ್ನಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಸೊ ಕೋಲ್ಡ್ ಸ್ಟಾರ್ಟು ಇಲ್ಲಾಕೆ ಮಾಡ್ತಿಲ್ಲ ಅಂತಂದರೆ ಲಾಸ್ಟ್ ಟೈಮು ಅಂದರೆ ಮೊನ್ನೆ ಹಂಗೆ ರೀಸೆಂಟಾಗಿ ಇಂಜಿನ್ ಆಯಿಲ್ ಚೆಕ್ ಮಾಡೋಕ್ಕೂ ಏನೋ ಗೊತ್ತಿಲ್ಲ ಕರೆಕ್ಟ್ ಇಂಜಿನ್ ಆಯಿಲೇನೆ. ಸೊ ನಮ್ಮಪ್ಪ ಮನೆ ಹಿಂದೆಗಡೆ ಸಿಲಿಂಡ್ರನ್ನೇನೋ ನೋಡ್ತಿದ್ರಂತೆ. ನಾನು ಅದೇ ಟೈಮಲ್ಲಿ ಹೋಗಿ ಕೋಲ್ಡ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಗೊತ್ತಲ್ಲ ಮೊದಲೇ ಕೋಲ್ಡ್ ಸ್ಟಾರ್ಟ್ ಅಂತ ಸ್ಟಾರ್ಟ್ ಆಗೋದು. ನಮ್ಮಪ್ಪ ಎದ್ರುಕೊಂಡು ಸಿಲಿಂಡ್ರನ್ನೆಲ್ಲ ಬಿಟ್ಬಿಟ್ಟು ಓಡ್ಬಿಟ್ಟಿದ್ದಾರೆ. ಹೋಗಿ ಅದಕ್ಕೆ ಕೋಲ್ಡ್ ಸ್ಟಾರ್ಟ್ ಇವಾಗ ಮಲಗಿರ್ತಾರೆ, ಸುಮ್ಮನೆ ಯಾಕೆ ಆರಾಮಾಗಿ ಹಚ್ಚೆ ಎತ್ಕೊಂಡು ಕೋಲ್ಡ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪಾಪ ಔಟ್ ಆಫ್ ಬ್ರೆತ್. ಈ ಗಾಡಿ ನಿಂದೆ ಮುಂದೆ ತೊಳ್ಳೋಷ್ಟರಲ್ಲಿ ಕೋಲ್ಡ್ ಸ್ಟಾರ್ಟ್ ಮಾಡೋಣವಾ. ಓಹೋ ತುಂಬ ಕಿರ್ಚ್ಕೊಳ್ಳುತ್ತೆ. ಕೋಲ್ಡ್ ಸ್ಟಾರ್ಟ್ ಎಲ್ಲ ಆಗಿದೆ. ನಾನು ತಿಲಕನ್ನು ಕಳಿಸ್ಬಿಟ್ಟು ಅವನು ಫಿಲಪ್ ಮಾಡಿಸ್ಬೇಕಾಯ್ತು. ನಮ್ದು ಅರ್ಧ ಟ್ಯಾಂಕ್ ಇದೆ ಅಂತಂದರೆ ಇನ್ನೊಂದು 100 ಕಿಲೋಮೀಟ್ರ್ ಬರುತ್ತೆ ಅಂತ. ಸೊ ಅದಕ್ಕೆ ನಮ್ದೇನು ಫ್ಯೂಲಪ್ ತಕ್ಷಣಕ್ಕಿಲ್ಲ. ಬನ್ನಿ ಆರಾಮಾಗಿ ಹೋಗೋಣ. ಸೊ 1 ಬಿಲ್ಡು ನಾನು ನಿಮ್ಗೇನು ಹೇಳಿದ್ನೋ ಅದರಲ್ಲಿ ಪಾಸಿಬಿಲಿಟೀಸ್ ಬಂದು 3-4 ಥರ ಇದೆ. ಸೊ ಅದು ನಿಮ್ಮ ಹತ್ರ ಕೇಳಬೇಕಾಗಿತ್ತು. ಅದೇನು ಪಾಸಿಬಿಲಿಟೀಸು, ಹೆಂಗೆ, ಯಾವ ಥರ 1 ಬಿಲ್ಡ್ ಮಾಡ್ಬೋದು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಇವಾಗ ತಕ್ಷಣಕ್ಕೆ ಪ್ಲ್ಯಾನ್ಸ್ ಬಂದು ಹೊಸಕೋಟೆಯಲ್ಲಿ ಬಿರಿಯಾನಿ ತಿನ್ಕೊಂಡು ಬ್ರೇಕ್ಫಾಸ್ಟು ಒಂದು ಶಾರ್ಟ್ ರೈಡ್ ಅಂತ. ಫಸ್ಟ್ ಇವಾಗ ಟೋಲ್ ಗೇಟ್ ಹತ್ರ ಮೀಟಪ್ ಪಾಯಿಂಟ್ ಇದೆ, ಅಲ್ಲೆಲ್ಲರೂ ಬಂದಿದ್ದಾದ್ಮೇಲೆ ಬಿರಿಯಾನಿ ತಿನ್ಕೊಂಡು ಹೋಗೋ ಟೈಮಲ್ಲಿ 1 ಬಿಲ್ಡ್ ಏನೇನು ಮಾಡ್ಬೋದು, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ನಿಮಗೆ ಅದು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಪ್ಪ, ಹಿಂದೆಗಡೆ GSದು IB ಮುಡಿತಿದೆ ಕಣ್ಣಿಗೆ. ಅಯ್ಯಪ್ಪ, ಊರಲ್ಲಿರೋ ಲೈಟೆಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಹೋಗಿ GSಗೆ. ನೋಡಿ ಹೆಂಗೆ ಹೊಡಿತಿದೆ ಕಣ್ಣಿಗೆ. GS ತಗೋ ಸೈಡ್ ಹೊಂಟೋಗು, ಕಣ್ಣಿಗಳೆಲ್ಲ ನೋವು ಹಿಡ್ಕೊಂಡ್ಬಿಡ್ತಾವೆ. ಪ್ಲಸ್ ಟೋಲ್ ಹತ್ರ ಬಂದಿದ್ದೀರಿ, ಇನ್ನೇನಿಲ್ಲ. ಮಹೇಶು, ಪ್ರಜ್ವಲ್ಲು ಮತ್ತು ಅಷ್ಟೇ ಅನಿಸುತ್ತೆ. ಅವ್ರು ಬಂದಿದ್ದ ತಕ್ಷಣ ಫಸ್ಟ್ ಹೋಗಿ ಬಿರಿಯಾನಿ ತಿನ್ಕೊಂಬಂದ್ಬಿಡೋಣ. GSದು ಲೈಟ್ಸು ಇನ್ನೂ ಕಣ್ಣು ಕುಕ್ತಾ ಇದೆ. ನಮ್ಮ ಪ್ರಜ್ವಲ್ಲು ಬಂದ. ಓಕೆ, ಮಹೇಶು ಫಸ್ಸಿನೂ ಅಲ್ಲಿ ಬರ್ತಿದ್ದಾನಂತೆ. ನಾನು ಮತ್ತು ಪ್ರಜ್ವಲ್ ಮಾತಾಡ್ತಾ ಇರೋವಾಗ ಸುಮ್ಮನೆ ಫಿಯರ್ ಅಂದೆ. ಅದನ್ನು ಅವ್ನು ಕೇಳಿಸ್ಕೊಂಡು ಮತ್ತು ನೀನು ಫಿಯರಲ್ಲಿ ಬರ್ತೀಯ ಅಂದ ನಾನೇನಕ್ಕೆ ಆ ಗಾಡಿ ಎತ್ತಲಿ ಅಂದ್ಬಿಟ್ಟು ಎಲ್ಲೋ ನಿಲ್ಲಿಸ್ಬಿಟ್ಟಿದ್ದಾನಂತೆ ಬೇರೆ ಸಲ ಎಲ್ಲ. ನೀನೊಂದು ದಿನ ಮುಂಚೆ ಹೇಳಿದ್ರೆ ಆ ಗಾಡಿ ಎತ್ಕೊಂಡ್ಬರ್ತಿದ್ದೆ ಅಂತ ಹೇಳ್ತಿದ್ದ. ಆದರೂ ಒಳ್ಳೊಳ್ಳೆ ಬೈಕ್ಸ್ ಬಂದಿದೆ. ಬೆನ್ಲಿ 600 ಇದೆ. ಸೊ ಅದ್ರ ಬಿಗ್ ಬ್ರದರ್ 800 ಯಾವುದೋ ಇದೆಯಲ್ಲ ಅದು ಬಂದಿತ್ತು. ಹಾಂ ನೀವು ಇಲ್ಲಿ ಓಕೆ ಏನು ಬೈಕ್ಸ್ ನೋಡೋಕೆ ಹರ್ಷ ಅವ್ರಿಲ್ಲ, ಅವ್ರು ಬಂದಿಲ್ಲ. ಅವ್ರು ಗೋವಾ ಟ್ರಿಪ್ಪನ್ನು ಹೋಗ್ತಿದ್ದಾರೆ ಇವತ್ತು. ನಾವು ಸುಮ್ಮನೆ ಬಿರಿಯಾನಿ ತಿನ್ನೋಣ ಅಂತ ಹಂಗೆ ಹೋಗ್ತಾಯಿದ್ರಿ. ಹಾಂ, ಅದೇ ಇದು 1 ಬಿಲ್ಡ್ ಮಾಡಬೇಕು ಅಂತಿದ್ನಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಹಂಗೆ ಆಚೆ ಹೋಗೋಣ ಅಂದರು. ಅದಕ್ಕೆ ನನ್ನ ಸಮಾಚಾರ ಒಳ್ಳೊಳ್ಳೆ ಗಾಡಿಗಳು ಬಂದಿದೆಯಾ? ಅದ್ಯಾವುದೋ 14R ಬಂದಿದೆ, ಮತ್ತು ಬೆನಲ್ಲಿ ಇದು ಯಾವುದೋ 800 ಯಾವುದೋ ಇದೆ, ಅದು ತುಂಬ ರೇರು. ಒಳ್ಳೊಳ್ಳೆ ಗಾಡಿ ಇದೆ ಇವತ್ತು. ನಿಮ್ಮ ಹೆಸರು? ರಾಘವೇಂದ್ರ. ರಾಘವೇಂದ್ರ. ಯಾವ ವಿಡಿಯೋಯಿಂದ ನೋಡ್ತಿದ್ದೀರಾ? ಅಲ್ಲ, ಫಸ್ಟ್ ಯಾವ ವಿಡಿಯೋ ನೋಡಿದ್ದು ನಂದು? ಡೆಲಿವರಿ ಇದು. ಓಕೆ ಹಾಂ. ಓಕೆ ರಾಘವೇಂದ್ರ ಅವರೇ, ಸಿಗೋಣ ಮತ್ತೆ. ಸಾಸ್ ಬಿಡ್ತಾಯಿದ್ದೀರಿ. ನಮ್ಮ ಮಹೇಶ್ ಫಸಿನೋ ಅಂದವನು MGL ಬಂದುಬಿಟ್ಟಿದ್ದಾನೆ. ಅಮೇಝಿಂಗ್ ವೆದರ್ ಇದೆ, ಕ್ರೇಜಿ ಆಗಿದೆ ಈ
ಥರ ಏನಾದರೂ ನಿಮ್ಮ ಜೊತೆಲಿ ಇಂಟ್ರ್ಯಾಕ್ಷನ್ ಆಗೋದ್ರೆ ಸಖತ್ ಖುಷಿ ಆಗ್ಬಿಡುತ್ತೆ ಅವತ್ತಿನ ದಿನ ಪೂರ್ತಿ. ಆದ್ರೆ ಹೋಗಿ ಚೆನ್ನೈಯಿಂದ ಈಗ ಟಿ ಸಿ ಪಳ್ಳಿಯಲ್ಲಿ ಅಂತ ಇರೋದು. ಸೊ ಟಿ ಸಿ ಪಳ್ಳಿಯಿಂದ ಆರಾಮಾಗಿ ಬಿರಿಯಾನಿ ತಿನ್ಕೊಂಡು ಟೋಲ್ ಗೇಟ್ ಹತ್ರ ಗಾಡಿಗಳು ನೋಡೋಕೆ ಬಂದಿದ್ದಾರೆ. ಕ್ರೇಜಿ ಹೋಗಿ. ಅದರಲ್ಲಿ ಇನ್ನೊಂದು ಹೇಳಬೇಕಾಗಿತ್ತು, ಇವಾಗ ಅವ್ರು ಚೆನ್ನೈ ಅವರು ಮತ್ತು ಇನ್ನು ಬೆಜಾನ್ ಸ್ಟೇಟ್ನವರು ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರ. ಮಹೇಶ್ ಅಷ್ಟು ಹೇಳ್ತಿದ್ದ ನಮ್ಮ ಫ್ರೆಂಡ್ಸ್ ಆಂಧ್ರದಿಂದ ಎಲ್ಲ ನೋಡ್ತಾರೆ ಅಂತ. ಸೊ ನೀವೆಲ್ಲ ಯಾವ ಸ್ಟೇಟಿಂದ ನೋಡ್ತಿದ್ದೀರ ಅಂತ ಕಮೆಂಟ್ ಹಾಕಿ, ಪರವಾಗಿಲ್ಲ. ಜಾಸ್ತಿ ಜನ ಕಮೆಂಟ್ ಹಾಕ್ರಿ ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜೇ ಮಾಡಿಬಿಡ್ತೀರ ಡೈರೆಕ್ಟಾಗಿ. ನೀವು ಯಾವ ಸ್ಟೇಟಿಂದ ನೋಡ್ತಿದ್ದೀರಾ ಅಂತ ಹೇಳಿ ನೋಡೋಣ. ಯಾವ್ದಾದ್ರು ಯುನೀಕ್ ಪ್ಲೇಸಸ್ ಇದ್ದರೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ, ಇಂಥ ಸ್ಟೇಟ್ ಅವರು ನೋಡ್ತಾರೆ ಅಂತ. ನನಗೆ ಹೇಳ್ಬೇಕಂದ್ರೆ ಅನಾಲಿಟಿಕ್ಸ್ ಏನೋ ಒಂದು ಬರುತ್ತೆ, ಅದರಲ್ಲಿ ಯಾವ ಸ್ಟೇಟಲ್ಲಿ ಯಾರು ನೋಡ್ತಿದ್ದಾರೆ ಯಾರು ಅಂತಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇರುತ್ತೆ. ಸೊ 1% ಫಿಲಿಪಿನೋಲ್ಲಿ ಯಾರೋ ಒಬ್ಬರು ನೋಡ್ತಿದ್ದಾರೆ, ಆ ಥರ. ಸೊ ಸ್ಟೇಟ್ಸಲ್ಲಂತೂ ಕ್ರೇಜಿ. ಆಂಧ್ರದಿಂದ ನೋಡ್ತಿದ್ದಾರೆ, ಇವರು ಚೆನ್ನೈ ಅವರು, ಬಟ್ ಸ್ಟಿಲ್ ಸ್ಟೇಜ್ ಇನ್ ಟಿ ಸಿ ಪಾಳ್ಯ. ಕ್ರೇಜಿ. ಮಣಿ ಬಿರಿಯಾನಿಗೆ ಹೋಗೋಣ ಅಂತ ಇರೋದು. ಇವತ್ತು ಸಂಡೇ ಬೇರೆ, ನಾನು ಮರ್ತೋಗ್ಬಿಟ್ಟಿದ್ದೆ. ಸಂಡೇ ಏನಿಲ್ಲ, ಬಟ್ ಜನರು ತುಂಬ ಇರ್ತಾರೆ ಮನೆಯಲ್ಲಿ. ಪಾರ್ಕಿಂಗ್ ಎಲ್ಲ ತುಂಬ ಹಿಂಸೆ ಆಗೋಗುತ್ತೆ. ನಾವು ಹೋದಾಗೆಲ್ಲ ಈ ಗಾಡಿಗಳು ಎತ್ಕೊಂಡು ಹೋದರೆ ವೀಕ್ ಡೇ ಹೊಂಟೋಗ್ತೀರಿ. ಜಾಸ್ತಿ ಪಾರ್ಕಿಂಗ್ ಎಲ್ಲ ಇರುತ್ತೆ ಮತ್ತು ಜನರು ತಲೆನೋವಿರಲ್ಲ ಅಂತ. ಓಹೋ ಜನ ಸಾಗರ. ಸೊ ಬಿರಿಯಾನಿ ಸ್ಪಾಟ್ ಹತ್ರ ಬಂದಿದ್ದೀರಿ, ಬನ್ನಿ ತಿನ್ಕೊಂಡು ಬಿಡೋಣ. ಸೊ ಬಿರಿಯಾನಿ ತಿಂದು ಬಿಡ್ತಾ ಇದ್ದೀರಿ. ಓಹೋ, ಇನ್ನೊಂದು 100 ಕಿಲೋಮೀಟ್ರ್ 5,000 ಹೋಗುತ್ತೆ. ಬೇಕಾ ಇವೆಲ್ಲ? 2.5 ಲಕ್ಷ ಕೊಟ್ಟಿದ್ದು, ಅದ್ರ ಮೇಲೆ 20 ಲಕ್ಷ ಕೊಟ್ಟಿದ್ದು. ನಿನ್ನ ಗಾಡಿಗೆ ಹಾಕ್ಸ್ಬಿಟ್ಟು ಮಾಡಿಸೋ ಥರ. ಎಸ್, ಒಳ್ಳೆ ಬಿರಿಯಾನಿ ಬೆಟ್ಟಿಂಗ್ ಆಗಿದೆ. ಆದಷ್ಟು ಟ್ರಿಗರ್ ಮಾಡ್ತಾಯಿದ್ದೀನಿ ಮಹೇಶ್ಗೆ ಎಕ್ಸಾಸ್ಟ್ ಹಾಕ್ಸ್ಲಿ ಅಂತ. ಅವನು ಅದು ಯಾವಾಗ ಹಾಕಿಸ್ತಾನೋ ಏನೋ, ನನಗೆ ಬೇಜಾರಾಗ್ಬಿಟ್ಟಿದೆ ಅವ್ನು ಹೇಳಿ ಹೇಳಿ. ಸೊ ಬಿಲ್ಡು ನಾನು ಹೇಳ್ತಿದ್ನಲ್ಲ 1 of 1 ಅಂತ. ಸೊ ಅದರಲ್ಲಿ 3 ಥರ ಬಿಲ್ಡ್ ಮಾಡ್ಬೋದು. ಯಾವುದ್ಯಾವುದು ಅಂತ ಹೇಳ್ತೀನಿ. ಮಹೇಶಲ್ಲಿ ಫ್ಲೈಬೈ ಕಾಯ್ತಾ ಇರ್ತಾನೆ, ಒಂದು ಫ್ಲೈಬೈ ಕೊಟ್ಬಿಡೋಣಿರಿ ಅವನಿಗೋಸ್ಕರ. ನಾನು ನಿಮಗೆ ವಿಡಿಯೋಲಿ ಹೇಳ್ದಂಗೆ ಫುಲ್ ಕಾರ್ಬನ್ ಮಾಡ್ತೀನಿ ಅಂತ ಹೇಳಿರ್ಬೋದು. ಸೊ ಅದರಲ್ಲಿ ನಮಗೆ ತುಂಬ ಆಪ್ಷನ್ಸ್ ಇದೆ. ಮಾಡಿದ್ರೆ ಫುಲ್ ಕಾರ್ಬನ್ ಮಾಡ್ಬೋದು. ಅದರಲ್ಲಿ 2 ಥರ ಇದೆ. ಒಂದೇನು ಅಂತಂದರೆ ಮಾನ್ಸ್ಟರ್ ಫೇರಿಂಗ್ಸ್ ಅಂತ ಒಂದು ಕಿಟ್ ಬರುತ್ತೆ US ಅಲ್ಲಿ. ಸೊ ಆ ಕಿಟ್ಟು ಬೇಸಿಕ್ಲಿ ನಿಮಗೆ ಕಾರ್ಬನ್ ಫೈಬರ್ ಪಾರ್ಟ್ಸ್ ಎಲ್ಲ ಸಿಕ್ಬಿಡುತ್ತೆ. A to Z ಗಾಡಿಯಲ್ಲಿ ಏನೇನು ಕಾಣಿಸ್ತಿದೆಯೋ ಎಲ್ಲ ಕಾರ್ಬನ್ ಮಾಡ್ಬೋದು. ಬಟ್ ಒನ್ಲಿ ಥಿಂಗ್ ಏನು ಅಂತಂದರೆ 1 ಲೇಯರ್ ಅಷ್ಟು ಕಾರ್ಬನ್ ಹಾಕಿ ಅವರು ಕೊಡೋದು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಫುಲ್ ಕಾರ್ಬನ್ ಇರೋದಿಲ್ಲ. ಸೊ ಆ ಥರ ಮಾಡಿದ್ರೆ ಜಾಸ್ತಿ ಜನ ಅದೇನೆ US ಎಲ್ಲರೂ ತುಂಬ ಜನ ಆಗ್ತಾಯಿದ್ರು, ಕಾರ್ಬನ್ ಬಿಲ್ಡ್ ಮಾಡಿದ್ದೀನಿ ನೋಡಿ ಅದು ಇದು ಅಂತ. US ಇನ್ಫ್ಲುಯೆನ್ಸರ್ಸು ಜಾಸ್ತಿ ಜನ ಕಮೆಂಟಲ್ಲಿ ಅದೇ ಹೇಳ್ತಾಯಿದ್ರು. ಮಾನ್ಸ್ಟರ್ ಫೇರಿಂಗ್ಸಲ್ಲಿ ಏನಾದರೂ ಗಾಡಿ ತೊಗೊಂಡು ಕಾರ್ಬನ್ ಬಿಲ್ಡ್ ಮಾಡಿದ್ರೆ ಅದು ಕಾರ್ಬನ್ ಬಿಲ್ಡ್ ಅಲ್ಲ, 1 ಲೇಯರ್ ಇರುತ್ತೆ ಕಾರ್ಬನ್ನು, ಇದನ್ನೆಲ್ಲ ಕಾರ್ಬನ್ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಿದ್ರು. ಸೊ ಹೋದರೆ ಅದಕ್ಕೆ ಹೋಗ್ಬೋದು, ಬಟ್ ಅದು ನಮಗೆ ಚೀಪೆಸ್ಟ್ ಆಪ್ಷನ್ ಅದು, ಯಾಕಂದರೆ ಫುಲ್ ಕಾರ್ಬನ್ ಇರೋದಿಲ್ವಲ್ಲ. ಸೊ ಅದು ಮಾಡಿಸಿದ್ರೆ ನನಗೊಂದು ಸ್ವಲ್ಪ ಬಜೆಟ್ ಕಡಿಮೆ ಆಗುತ್ತೆ. ಇಲ್ಲ ಫುಲ್ ಕಾರ್ಬನ್ನೇ ಬೇಕು ಅಂತಂದರೆ ನನ್ನ ಪ್ರಕಾರ US ಅಲ್ಲೂ UK ಅನ್ಸುತ್ತೆ, ಕರೆಕ್ಟು. UK ಅಲ್ಲಿ ಒಂದು ಕಂಪ್ನಿ ಇದೆ. ಸೊ ಅವರು ಫುಲ್ ಕಾರ್ಬನ್ನು ಮಾಡೋದಕ್ಕೆ ಗಾಡಿ ಟೋಟಲಾಗಿ 4.5 lakh ಹಾಕಿದ್ದಾರೆ ಎಲ್ಲ ಪಾರ್ಟುನು. ಬಟ್ ಅದೇ ನಾನು ಯೋಚನೆ ಮಾಡಿದೆ ಫುಲ್ ಕಾರ್ಬನ್ ಹೆಂಗೆ ಕಾಣಿಸುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಒಂದಷ್ಟು ವೀಡಿಯೋಸ್ ನೋಡಿದೆ. 1-2 ಏನೋ ಸಿಕ್ತು ಅಷ್ಟೇ.
ಬಟ್ ಅದು ಅಷ್ಟೊಂದು ಪ್ರಾಪರ್ ಫಿನಿಶ್ ಬಂದಿಲ್ಲ. ಏನಕ್ಕೆ ಅಂದರೆ ಬ್ಲ್ಯಾಕ್ ಮೇಲೆ ಕಾರ್ಬನ್ ಹಾಕಿದಷ್ಟು ನಿಮಗೆ ಬ್ಲ್ಯಾಕೇ ಇರುತ್ತೆ. ಬಿಸಿಲಿಗೆ ಹೋದಾಗ ಮಾತ್ರ ನಿಮಗೆ ಕಾರ್ಬನ್ ಅಂತ ಕಾಣಿಸುತ್ತೆ. ಮತ್ತು ಯಾರಾದರೂ ಗೊತ್ತಿಲ್ದಿರೋರು ನೋಡಿದ್ರೆ ಏನಿದು ಬ್ಲ್ಯಾಕ್ ಕಲರ್ ಮೇಲೆ ಮತ್ತೆ ಬ್ಲ್ಯಾಕ್ ಹಾಕ್ಸಿದ್ದಾನಲ್ಲ, ಏನೋ ಹಾವು ಚರ್ಮ ಥರ ಅಂತ ಅಂದ್ಬಿಡ್ತಾರೆ. ಸೊ ನಾಲೆಜ್ ಇಲ್ದಿರೋರೆಲ್ಲ ಕಂಡುಹಿಡಿಯೋದಿಲ್ಲ. ಮೊದಲನೇದು ಮಾನ್ಸ್ಟರ್ ಫೇರಿಂಗ್ಸ್ ಕಾರ್ಬನ್ನು, ಅದು ಒಂದೇ ಲೇಯರ್ ಇರುತ್ತೆ, ಬಜೆಟು ಕಡಿಮೆ. ಎರಡನೇದು ಬಂದು ಜೆನ್ಯೂನ್ ಕಾರ್ಬನ್ನು, ಬಜೆಟು ಜಾಸ್ತಿ ಇರುತ್ತೆ ಮತ್ತು ಫುಲ್ ಕಾರ್ಬನ್ ಆಗೋಗುತ್ತೆ. ಮೂರನೇ ಆಪ್ಷನ್ ಏನು ಅಂತಂದರೆ ಈ S1000RRಗೆಲ್ಲ ಒಂದೊಂದಷ್ಟು ಪಾರ್ಟ್ಸು ಕಾರ್ಬನ್ ಮಾಡಿ ಬಿಟ್ಬಿಡ್ತಾರಲ್ಲ, ಆ ಥರ ಮಾಡೋಣ ಅಂತ ಇದ್ದೀನಿ. ಜೆನ್ಯೂನ್ ಕಾರ್ಬನ್ನೇನೆ, ಲೈಕ್ ಈ ಪಾರ್ಟು ಇಲ್ಲಿ ಮತ್ತು ಇಲ್ಲಿ ಬರುತ್ತಲ್ಲ ಮೀಟರ್ ಬೋರ್ಡು ಇಲ್ಲಿ. ಸೊ ಆ ಥರ ಚಿಕ್ಕ ಚಿಕ್ಕ ಪಾರ್ಟ್ಸ್ನ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಮಾಡಿಬಿಟ್ಟು ಏನು ಮಾಡೋಣ ಅಂದರೆ ಫುಲ್ ಗಾಡಿನ ರ್ಯಾಪ್ ಮಾಡೋಣ ಅಂತ. ಸೊ ಯೂನಿಕಾಗಿ ಕಾಣಿಸುತ್ತೆ ಮತ್ತು ಗಾಡಿನೂ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಒನ್ ಆಫ್ ಒನ್ ಬಿಲ್ಡ್ ಥರನೂ ಇರುತ್ತೆ. ಯಾಕಂದರೆ ಆ ಪೇಂಟ್ ಸ್ಕೀಮಲ್ಲಿ ಯಾರೂ ಮಾಡಿಸಿರಲ್ಲ, ಅಂಥ ಸ್ಕೀಮ್ ಮಾಡಿಸೋಣ ಅಂತ ನನ್ನ ತಲೆಯಲ್ಲಿ ಐಡಿಯಾ ಇರೋದು. ಸೊ ಎಸ್, ನಿಮ್ಮನ್ನ ಕೇಳಬೇಕಾಗಿತ್ತು, ನಿಮಗೆ ಯಾವ ಥರ ಬಿಲ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಲ್ಸ್ಕೊಂಬಿಡೋಣ ಬನ್ನಿ. ನನ್ನನ್ನು ಕೇಳೋಂಗಿದ್ರೆ ನನ್ನ ಪ್ರಕಾರ ಥರ್ಡ್ ಆಪ್ಷನ್ಗೆ ಹೋದರೆ ಬೆಸ್ಟ್ ಅನಿಸುತ್ತೆ. ಸೊ ಕಾರ್ಬನ್ ಪಾರ್ಟ್ಸ್ ಒಂದಷ್ಟು ಮಾಡಿಸೋಣ ಅಂತ. ಲೈಕ್ ಇದು ಮೀಟರ್ ಬೋರ್ಡ್ ಹತ್ರ, ಆಮೇಲೆ ಫ್ರಂಟಲ್ಲಿ ಫೇಸು ಮಾಡಿಸ್ಬೋದು ಇದು. ಸೊ ಆ ಥರ ಮಾಡಿಸಿ ಯೂನಿಕ್ ಒಂದು ಡಿಫ್ರೆಂಟ್ ಟೈಪ್ ಆಫ್ ಡಿಸೈನು ರ್ಯಾಪ್ ಮಾಡಿಸೋಣ ಅಂತ. ಅದೇ ನಾನೇನಾದರೂ ರ್ಯಾಪ್ ಮಾಡಿಸ್ಬಿಟ್ರೆ ನೀಟಾಗಿ ಎದ್ದು ಕಾಣಿಸುತ್ತೆ. ಸೊ ಆ ಥರ ಪ್ಲ್ಯಾನ್ಸ್ ಇರೋದು ನಂದು. ಸೊ ನನ್ನನ್ನು ಕೇಳೋಂಗಿದ್ರೆ ಥರ್ಡ್ ಆಪ್ಷನ್ ಇಸ್ ದ ಬೆಸ್ಟ್ ಅನಿಸುತ್ತೆ. ನಮಗೆ ಕಾರ್ಬನ್ ಪಾರ್ಟ್ಸು ಇರುತ್ತೆ, ಡಿಫ್ರೆಂಟ್ ಲಿವರಿನೂ ಟ್ರೈ ಮಾಡ್ದಂಗಿರುತ್ತೆ. ನಿಮಗೆಲ್ಲ ಏನು ಅನಿಸುತ್ತೆ ಅಂತೇಳಿ ನಿಮ್ಮನ್ನೂ ಒಂದ್ಸಲ ಕೇಳಬೇಕಾಗಿತ್ತು. ನೀವು ಯಾವ ಥರ ಇಂಟ್ರೆಸ್ಟಿಂಗ್ ಇದ್ದೀರಾ ಅಂತ, ಯಾವ ಬಿಲ್ಡ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಕಾಪರೆಲ್ಲ ಹಂಗೆ ಇಟ್ಕೊಳ್ಳೋಣ. ಮಿಕ್ಕಿದೊಂದು ಚಿಕ್ಕ ಚಿಕ್ಕ ಪಾರ್ಟ್ಸ್ ಯಾವುದು ಅಂತ ಹೇಳ್ತೀನಿ. ನಾವು ಬಿಲ್ಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೇಜರಾಗಿ ಏನೇನು ಮಾಡಿಸ್ಬೇಕು ಅಂತಂದರೆ ಫಸ್ಟು ವೈಸರು. ಸೊ ವೈಸರಲ್ಲಿ ನಾನು 2 ವೈಸರ್ ನೋಡಿದ್ದೀನಿ, WRS ಮತ್ತು ಝೀರೋ ಗ್ರಾವಿಟಿ. ಅದಾದಮೇಲೆ ನೆಕ್ಸ್ಟ್ ಬಂದು ಟ್ಯೂನು. ಪ್ರಾಪರ್ ಟ್ಯೂನಿಂಗ್ ಮಾಡಿಸ್ಕೊಂಡ್ರೆ ಇಂಜಿನ್ ರಿಲಯಬಲ್ ಇರುತ್ತೆ. 3000 ಕ್ರೇಜಿ ಸೌಂಡ್. ಸೊ ಟ್ಯೂನ್ ಮಾಡಿದ್ರೆ ಇಂಜಿನ್ ಲೈಫು ಇರುತ್ತೆ, ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಇಂಜಿನ್ನೆಲ್ಲ ಲಾಂಗ್ ಟರ್ಮ್ ಇಟ್ಕೊಳೋದಕ್ಕೆ. ಅದಾದಮೇಲೆ ಬ್ರೇಕ್ ಲೈನ್ಸ್ ಎಲ್ಲ ಚೇಂಜ್ ಮಾಡಬೇಕಂತ ಇದ್ದೀನಿ ಫಾರ್ ಸ್ಟೇಲ್ ಬ್ರಿಡೆಡ್ ಲೈನ್ಸು. ನಮ್ದು ಇವಾಗ ಬರೋದು ರಬ್ಬರು, ಸೊ ಈಟಾದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಬ್ರೇಕ್ ಪವರ್ ಎಲ್ಲ ಅಷ್ಟೊಂದು ಇರೋದಿಲ್ಲ. ಸ್ಟೀಲ್ ಬ್ರಿಡೆಡ್ ಹಾಕಿದ್ರೆ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೈಟ್ ಇರುತ್ತೆ. ಸೊ ಎಸ್, ಈ ಥರ ಒಂದಷ್ಟು ಚಿಕ್ಕ ಪಾರ್ಟ್ಸ್ ಚೇಂಜ್ ಮಾಡಿ ಆಮೇಲೆ ಬಿಲ್ಡ್ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ನಾನು ಅನ್ಕೊತಾ ಇರೋದು. ಈ ಇಯರ್ ಒಳಗಡೆ ಮುಗಿಸಾಕೋಣ ಅಂತ. ನಿಮಗೆಲ್ಲ ಏನು ಅನಿಸುತ್ತೆ ಅಂತೇಳಿ. ಸೊ ಆ 3 ಬಿಲ್ಡಲ್ಲಿ ಫುಲ್ ಕಾರ್ಬನ್ ಫೈಬರ್ ಮಾನ್ಸ್ಟರ್ ಫೇರಿಂಗ್ಸ್, ಇಲ್ಲ ಅಂದರೆ ಫುಲ್ ಕಾರ್ಬನ್ ಮಾಡೋದು, ಇಲ್ಲ ಅಂತಂದರೆ ಡಿಫ್ರೆಂಟ್ ಒಂದು ಯುನೀಕ್ ಲಿವರಿ ಮಾಡಿಕೊಂಡು ಒಂದಷ್ಟು ಪಾರ್ಟ್ಸ್ ಕಾರ್ಬನ್ ಹಾಕೋದು ಅಂತ. ಸೊ ಎಸ್, ನಿಮ್ಮ ಸಜೆಷನ್ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಸ್, ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಈ ಥರ ಮಾಡೋಣ ಅಂತ. ಸೊ ನಿಮಗೆಲ್ಲ ಏನು ಅನಿಸುತ್ತೆ ಅಂತೇಳಿ ನೋಡೋಣ. ಆಲ್ರೆಡಿ ಕಾರ್ಬನ್ ಟಿಪ್ ಇದೆಯಲ್ಲ ಬ್ರಾಕ್ಸು, ಸೊ ಅದರಿಂದ ಒಂದಷ್ಟು ಪಾರ್ಟ್ಸು ಕಾರ್ಬನ್ ಮಾಡ್ಕೊಂಡೋದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇಷ್ಟಾಗಿತ್ತು ಒನ್ ಆಫ್ ಒನ್ ಬಿಲ್ಡು ಯಾವ ಥರ ಮಾಡಲಿ ಅಂತ ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೂ ಈ ವಿಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಬೇಗ ಬಿಲ್ಡ್ ಸೀರೀಸ್ ಹೆಂಗೆ ಮಾಡೋದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಹಂಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದ. ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.